ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೀತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಇವತ್ತು ಜಾತ್ರೆ ಇದೆ ನಮ್ಮೂರಲ್ಲಿ, ಬಳ್ಳಾರಿಯಲ್ಲಿ ಕೋಟೆ ಲಿಂಗೇಶ್ವರನ ಜಾತ್ರೆ. ಇಲ್ಲಿ ನಾವು ಬೆಳಗ್ಗೆ ತೇರಿಗೆ ಕಾಯಿ ಹೊಡಿಸ್ಲಿಕ್ಕೆ ಅಂತ ಬಂದಿದ್ವಿ. ನಾನು ನಮ್ಮ ತಮ್ಮ ಮತ್ತು ಕೃಷ್ವಿನ ಕರ್ಕೊಂಡು ಬಂದಿದ್ದೀನಿ. ಸೊ ಗಾಡೀಲಿ ಬಂದಿದ್ವಿ. ಸೊ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ನಾವಿಲ್ಲಿ ಕಾಯಿ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಕೃಷ್ವಿ ಕ್ರಿಯಾಂಶನ್ ಇದು ಫಸ್ಟ್ ಜಾತ್ರೆ, ಫಸ್ಟ್ ತೇರು ಕಳಸ ನೋಡ್ತಾ ಇದ್ದಾರೆ. ನಾನು ಕೃಷ್ವಿನ ಕರ್ಕೊಂಬಂದಿದ್ದೀನಿ. ನಮ್ಮಮ್ಮ ನಾವು ಮನೆಗೆ ಹೋದ್ಮೇಲೆ ನಮ್ಮಮ್ಮ ಮತ್ತು ಕ್ರಿಯಾಂಶ್ ಬರ್ತಾರೆ ತೇರು ನೋಡಲಿಕ್ಕೆ. ಫಸ್ಟ್ ನಾನು ಕೃಷ್ವಿ ಬಂದಿದ್ದೀವಿ. ಸೊ ನೀವು ನೋಡ್ಬೋದು, ನಾನಿಲ್ಲಿ ಕಾಯಿ ತೊಗೊಳ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಪ್ಲೀಸ್ ಫುಲ್ ವ್ಲಾಗ್ನ ವಾಚ್ ಮಾಡಿ. ಸಾಯಂಕಾಲ ಬರೋವರೆಗೆ ಒಂದು ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೆಂದರೆ, ಜಾತ್ರೆಯನ್ನು ಭಗವಾನ ವಸ್ತುಗಳು ಕಂಡುಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಬೇಕಾಗಿ ವಿನಂತಿ. ಮತ್ತು ಗಮನ ಬೇಡಿದ ಜನರು ಕಲ್ಪನೆ ಮಾಡುವ ವಂಚಕರಿರುತ್ತಾರೆ. ಮತ್ತು ಕಾರ್ಯಾಲಯ ಮಕ್ಕಳನ್ನು ಸಾರ್ವಜನಿಕರು ಯಾರಾದರೂ ಕಂಡುಬಂದಲ್ಲಿ ಇಲ್ಲಿ ಕೈಪತ್ರ ಕರೆದುಕೊಂಡು ಬರಬೇಕಾಗಿದೆ. ಇದು ಪೊಲೀಸ್ ಪ್ರಕಟಣೆ. ಜಾತ್ರೆಯಲ್ಲಿ ಕೆಳಗಾಲಿದ್ದಾರೆ ಎತ್ತರ, ಸೇಬುಗಳಿದ್ದಾರೆ ಎತ್ತರ, ನಗರ ಎಲ್ಲಿ ನಾನು ಎತ್ಕೊಂತೀನಿ ನೋಡಿ.
ಹಚ್ಚಂಗಿಲ್ಲ ಅವು ಸಿನಿಮಾ ಎಷ್ಟು ಒಂದನ್ನ ಇನ್ನೊಂದೈತೆ ಅಲ್ಲ ನೋಡಿದ್ರ ತೇರನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ, ಏನೋ ಒಂಥರ ಖುಷಿ ತೇರು ನೋಡಿದಾಗ. ತುಂಬ ದಿವಸಗಳ ನಂತರ ನೋಡ್ತಾ ಇದ್ದೀನಿ ನಾನು ತೇರನ್ನು. ಇನ್ನೂ ತೇರು ಎಳ್ದಿಲ್ಲ. ಬೆಳಗ್ಗೆ ಬಂದ್ಬಿಟ್ಟು ತೇರಿಗೆ ಕಾಯಿ ಹೊಡೆಸ್ಕೊಂಡು ಹೋಗ್ತಾರೆ ಎಲ್ಲರೂ. ಸಂಜೆ ತೇರನ್ನು ಎಳೆಯೋದು. ಸಂಜೆ ಫುಲ್ಲು ರಶ್ ಇರುತ್ತೆ, ಬರೋಕ್ಕೆ ಆಗಲ್ಲ. ಸೊ ಬಂದ್ಬಿಟ್ಟು ಬೆಳಗ್ಗೆ ಕಾಯಿ ಹೊಡ್ಕೊಂಡು ಹೋಗ್ತಾರೆ. ತುಂಬ ಖುಷಿ ಆಯಿತು ತೇರನ್ನು ನೋಡಿ. ಕಳಸನ ನೀವಿಲ್ಲಿ ನೋಡ್ಬೋದು, ಮೇಲೆ ಇದೆ. ಸೊ ನೋಡಿದ್ರಲ್ಲ ನಮ್ಮೂರ ಜಾತ್ರೆ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ನಂಗೆ ತುಂಬ ಖುಷಿ ಆಯಿತು. ತುಂಬ ದಿವಸಗಳ ನಂತರ ನಾನು ತೇರನ್ನ ನೋಡ್ತಾ ಇರೋದು. ದುಬೈನಲ್ಲಿ ಇರ್ತಾಯಿದ್ದೆ, ಇಲ್ಲ ಅಂದರೆ ಹಾವೇರಿಲಿ ಇರ್ತಾಯಿದ್ದೆ.
ಬಳ್ಳಾರಿ ಜಾತ್ರೆ ಟೈಮಲ್ಲಿ. ಈ ವರ್ಷ ನಾನು ಇಲ್ಲೇ ಇದ್ದೀನಿ, ಸೊ ಇದೊಂದು ಭಾಗ್ಯ ಸಿಕ್ತು ನೋಡಲಿಕ್ಕೆ. ಹಾಗೆ ಕ್ರಿಯಾಂಶ್ ಕೃಷ್ವಿದು ಮೊದಲನೇ ತೇರು, ಅದನ್ನು ಸಹ ತುಂಬ ಖುಷಿ ಆಯಿತು. ಸೊ ಕಾಯೆಲ್ಲ ಹೊಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಏನಾದರೂ ತೊಗೊಳ್ಳೋಣ ಪಾಪುಗಳಿಗೆ ಅಂತ ನೋಡಿದ್ವಿ. ಅಲ್ಲೇನೋ ಅಂಥದ್ದೇನೂ ಇರಲಿಲ್ಲ, ಆಟ ಸಾಮಾನು ತೊಗೊಳ್ಳೋ ಅಂಥವು ಅವೆಲ್ಲ ಇದ್ದಾವೆ ಮನೆಯಲ್ಲಿ. ಬೆಲೂನ್ ಇದೆ, ಅದೆಲ್ಲ ಇದೆ, ಸುಮ್ಮನೆ ಏನಕ್ಕೆ ತೊಗೊಳ್ಳೋದು ಅಂತ ಏನು ತೊಗೊಳ್ಳಿಲ್ಲ. ಬಿಸಿಲು ಬೇರೆ ಇತ್ತು. ಕೃಷ್ವಿ ನಿದ್ದೆ ಬೇರೆ ಮಾಡ್ತಾಯಿದ್ಲು, ಅವಳಿಗೆ ಇರಿಟೇಟ್ ಆಗ್ತಾಯಿತ್ತು. ಅದು ಸೌಂಡು ಎಲ್ಲ ಆಗಲೇ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು, ಸುಮ್ಮನೆ ಸತಾಯಿಸೋದು, ಕಿಟಕಿಟಿ ಮಾಡೋದು. ಸೊ ಅದರಿಂದ ಬೇಗ ಮನೆಗೆ ಹೋಗೋಣ ಅನ್ನೋ ಥರ ಆಗಿತ್ತು ನನಗೆ. ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ವಿ, ತೇರಿಗೆ ಕಾಯೆಲ್ಲ ಹೊಡ್ಕೊಂಡು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಈ ಟೈಮಲ್ಲಿ ಹಾವೇರಿನಲ್ಲಿ ನಾವು ಪಡ್ಲಿಗೆ ತುಂಬಿಸ್ತಾ ಇರ್ತೀವಿ. ಸೊ ಅದಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ. ಅಮ್ಮ ಫೋನ್ ಮಾಡ್ತಾಯಿದ್ರು, ಅಪ್ಪ ಅಮ್ಮ ಜಾತ್ರೆ ಇದೆ ಬಾ ಅಂತೇಳ್ಬಿಟ್ಟು. ನಮ್ಮ ಅತ್ತೆನೂ ಸಹ ಕೇಳ್ತಾಯಿದ್ರು, ಕಳಿಸ್ಕೊಡಿ ಜಾತ್ರೆ ಇದೆ ಅಂತೇಳಿ. ಅವ್ರು ಪಡ್ಲಿಗೆ ತುಂಬಿಸೋದಿದೆ ಅಂತ ಹೇಳ್ತಾಯಿದ್ರು, ಕಳ್ಸೋಕ್ಕಾಗಲ್ಲ ಅಂತಿದ್ರು. ಇಲ್ಲ ಅಂದರೆ ದುಬೈನಲ್ಲಿ ಇರ್ತಾಯಿದ್ದೆ, ಬರೋಕ್ಕಾಗ್ತಾ ಇರಲಿಲ್ಲ. ಬಟ್ ಈ ವರ್ಷ ಇಲ್ಲೇ ಇದ್ದೀನಿ, ತುಂಬ ಖುಷಿ ಆಗ್ತಾಯಿದೆ ತೇರು ನೋಡಿ. ಚಿಕ್ಕವರಿದ್ದಾಗ ಹೋಗ್ತಾ ಇದ್ವಿ ತೇರು ಎಳೆಯೋ ಟೈಮಲ್ಲಿ, ಸಂಜೆ ಟೈಮಲ್ಲಿ. ಬಟ್ ಈಗ ಹೋಗೋದೇ ಇಲ್ಲ, ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಬಟ್ ಇದೇ ಊರಲ್ಲಿ ಇದ್ಕೊಂಡು ನಾವೇ ಹೋಗಲ್ಲ ತೇರು ಎಳೆಯೋದು ನೋಡೋಕ್ಕೆ. ಮುಂಚೆ ಹೋಗ್ತಾ ಇದ್ವಿ, 1-2 ಸರಿನೋ 3 ಸರಿ ಹೋಗಿದ್ದೀವಿ ಚಿಕ್ಕವರಿದ್ದಾಗ ತೇರು ಎಳೆಯೋದನ್ನು ನೋಡೋಕ್ಕೆ. ಬಟ್ ಈಗ ಹೋಗೋಕ್ಕಾಗಲ್ಲ, ಯಾಕಂದ್ರೆ ತುಂಬ ಜನ ಇರ್ತಾರೆ, ಎಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಸೊ ಹೋಗೋಕ್ಕಾಗಲ್ಲ. ಆ್ಯಂಡ್ ಕ್ರಿಯಾಂಶ್ ಕೃಷ್ವಿನ ಹಿಡ್ಕೊಂಡಂತೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಇಲ್ಲೇ ತೇರು ನೋಡಿಬಿಟ್ಟು ಕಾಯಿ ಹೊಡ್ಕೊಂಡು ಬಂದ್ವಿ. ಅಮ್ಮ 2 ಕಾಯಿ ಹೊಡೀರಿ ಅಂತ ಹೇಳಿದರು, ಜೋಡ್ಕಾಯಿ. ಬಟ್ ನಾವು ಒಂದೇ ಕಾಯಿ ಹೊಡ್ಕೊಂಡು ಬಂದ್ವಿ. ನಾವು ಮನೆಗೆ ಹೋಗಿದ್ದಾದಮೇಲೆ ಮತ್ತೆ ನಮ್ಮಿಬ್ಬರನ್ನ ಬಿಟ್ಬಿಟ್ಟು ನಮ್ಮ ತಮ್ಮ ನಮ್ಮನ್ನ ಮತ್ತೆ ಕ್ರಿಯಾಂಶನ ಕರ್ಕೊಂಡು ಮತ್ತೆ ಬಂದುಬಿಟ್ಟು ತೇರು ತೋರಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತಾರೆ. ನಾವೀಗ ಫಸ್ಟ್ ನಾವಿಬ್ಬರು ಬಂದಿದ್ದೀವಲ್ಲ, ಸೊ ನಮ್ಮನ್ನೀಗ ಮನೆಗೆ ಬಿಟ್ಬಿಟ್ಟು ಮತ್ತೆ ನಮ್ಮಮ್ಮನ ಮತ್ತು ಕ್ರಿಯಾಂಶನ ಕರ್ಕೊಂಡು ಬರ್ತಾನೆ. ಅಮ್ಮ ಮತ್ತು ಕ್ರಿಯಾಂಶ್ ಹೋಗಿ ತೇರು ನೋಡ್ಕೊಂಡು ಬಂದರು. ಅವ್ರು ಬರೋಷ್ಟರಲ್ಲಿ ನಾನು ಅನ್ನ ಸಾರು ಮಾಡಿಟ್ಟಿದ್ದೆ, ಸ್ವೀಟ್ ಅಷ್ಟೇ ಮಾಡಿರಲಿಲ್ಲ. ಅಮ್ಮ ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ರು. ಅಮ್ಮ ಹೋಗಿ ಬರೋಷ್ಟರಲ್ಲಿನೇ ಟೈಮ್ ಆಗೋಗಿತ್ತು, 3 ಗಂಟೆ ಏನೋ ಆಗೋಗಿತ್ತು. ನಾವು ಬಂದ ತಕ್ಷಣ ಕೃಷ್ವಿಗೆ ಫೀಡಿಂಗ್ ಮಾಡಿಸಿ ಅವಳಿಗೆ ಮಲಗಿಸೋಷ್ಟರಲ್ಲಿನೇ ನಂಗೆ ಟೈಮ್ ಆಗೋಯಿತು, ಇಲ್ಲಾಂದರೆ ಆಗಲೇ ಅಡುಗೆ ಆಗೋಗೋದು. ಅಮ್ಮ ಬಂದ್ಬಿಟ್ಟು ಹೋಗಿ ಬಂದಮೇಲೆ ಕಡುಬು ಮಾಡೋಣ ಅಂತ ಹೇಳಿದರು. ಬಟ್ ಅವ್ರು ಹೋಗಿ ಬರೋಷ್ಟರಲ್ಲಿನೇ ಟೈಮ್ ಆಗೋಗಿತ್ತು. ಆ್ಯಂಡ್ ಮಾಡಲಿಕ್ಕೂ ಸಹ ಪೇಷನ್ಸ್ ಇರಲಿಲ್ಲ, ಹೊಟ್ಟೆ ಬೇರೆ ಹಸಿತಿತ್ತು. ಸೊ ಅದರಿಂದ ಕಡುಬು ಕ್ಯಾನ್ಸಲ್ ಆಯಿತು. ಅಮ್ಮ ಇದ್ಕೊಂಡು ಏನಾದರೂ ಪಾಯಸ ಮಾಡಿಬಿಡೋಣ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇಲ್ಲಿ ಅಮ್ಮ ಹೆಸರುಬೇಳೆ ಪಾಯಸನ ಮಾಡ್ತಾಯಿದ್ದಾರೆ. ನೀವು ನೋಡಿರ್ಬೋದು, ಸ್ಟಾರ್ಟಿಂಗಲ್ಲಿನೇ ಹೆಸರುಬೇಳೆನ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕಿಟ್ಟಿದ್ದಾರೆ ವಿಷಲ್ ಬರಲಿಕ್ಕೆ. ಸೊ ನಮ್ಮ ಮನೆ ದೇವ್ರ ಪೂಜೆ ಹೀಗಿತ್ತು ನೋಡಿ, ದೇವ್ರ ಮನೆ ಥರ ಎಲ್ಲ ಪೂಜೆ ಮಾಡಿದ್ದೀವಿ. ಆಲ್ರೆಡಿ ಎಲ್ಲ ಪೂಜೆ ಆಯಿತು, ಎಡೆ ಹಿಡಿಬೇಕು ಅಷ್ಟೇ. ಕಾಯಿ ಹೊಡ್ಕೊಂಡು ಬಂದಮೇಲೆ ಎಡೆ ಇಡೋಣ ಅಂತೇಳ್ಬಿಟ್ಟು ಕಡುಬು ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಕಡುಬು ಮಾಡಲಿಲ್ಲ. ಹೆಸರುಬೇಳೆ ಪಾಯಸ ರೆಡಿ ಆಗ್ತಾ ಇದೆ. ಹೆಸರುಬೇಳೆ ಎಲ್ಲ ಹೆಸರು ಕಾಳಿನ ಪಾಯಸ. ನೀವು ನೋಡಿರ್ಬೋದು, ಕಾಳು ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಟಿದ್ದಾರೆ ಅಮ್ಮ. ಇನ್ನೊಂದು ಸೈಡು ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕ್ಬಿಟ್ಟು ನೀರು ಹಾಕಿ ಇಟ್ಟಿದ್ದಾರೆ. ಯಾಕಂದರೆ ಬೆಲ್ಲ ಕಲ್ಲು ಏನಾದ್ರು ಕಸರೆ ಇರುತ್ತಲ್ಲ, ಅದನ್ನು ಸೋಸ್ಕೊಳ್ಬೇಕು, ಅದಕ್ಕೋಸ್ಕರ ಇಟ್ಟಿದ್ದಾರೆ. ಸೊ ಬೆಲ್ಲ ಕರಗ್ತಾ ಇದೆ. ಒಂದು ಕಡೆ ಕಾಳನ್ನು ಸಹ ಚೆನ್ನಾಗಿ ಬೆಂದಿದೆ, ನೀವು ಇಲ್ಲಿ ನೋಡ್ಬೋದು. ಚೆನ್ನಾಗಿ ಬೇಯಿಸ್ಬೇಕು ಕಾಳುಗಳನ್ನ. ಸೊ ಇದು ಕಾಳೆಲ್ಲ ಬೆಂದಿದೆ. ಈಗ ಇದಕ್ಕೆ ಬೆಲ್ಲ ಕರಗಿಸಿದ್ವಲ್ಲ, ಸೊ ಆ ನೀರನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಇನ್ನೊಂದು ಸೈಡಲ್ಲಿ ಅಮ್ಮ ಕೊಬ್ಬರಿ ತುರಿತಾ ಇದ್ದಾರೆ, ಹಾಗೇ ಏಲಕ್ಕಿ ಎಲ್ಲ ಕುಟ್ಟಿಟ್ಕೊಂಡಿದ್ದಾರೆ. ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡಿಬಿಟ್ಟು ಹಾಕೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ತಿನ್ನಲ್ಲ ಜಾಸ್ತಿ, ಒಂದೇ ಸರಿ ತಿನ್ನೋದು, ಅದು ಸ್ವಲ್ಪ ಗ್ಯಾಸ್ ಅನಿಸುತ್ತೆ. ಸೊ ಅದರಿಂದ ನೀವು ನೋಡ್ಬೋದು, ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿ ತುರಿದ್ಬಿಟ್ಟು
ರೆಡಿ ಮಾಡಿ ಇಡ್ತಾ ಇದ್ದಾರೆ. ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಲಿಕ್ಕೆ. ಕೃಷ್ವಿ ಬಂದ್ಬಿಟ್ಟು ನಮ್ಮ ತಮ್ಮನ ಹತ್ರ ಒಳಗಡೆ ರೂಮಲ್ಲಿ ಮಲ್ಕೊಂಡಿದ್ದಾಳೆ. ಕ್ರಿಯಾಂಶ್ ಮಲ್ಕೊಂಡು ಎದ್ದಿದ್ದಾನೆ. ಸೊ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಒಂದು ಕಡೆ ಅವನೂ ನೋಡಬೇಕು, ಇನ್ನೊಂದು ಕಡೆ ಈ ಕಡೆ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಶೂಟ್ನು ಸಹ ಮಾಡಬೇಕು. ಸೊ ನೀವು ನೋಡ್ಬೋದು ನಾನಿಲ್ಲಿ ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಂದೆ ತಡಿ. ಎಲ್ಲೋದೆ ಕ್ರಿಯಾಂಶ್? ಹಾಕ್ಲಾ ಇದು? ನೋಡಿದ್ರಲ್ಲ, ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಕೊಂಡು ಮತ್ತು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ. ಇದೀಗ ರೆಡಿಯಾಗಿದೆ. ಈಗ ಇದನ್ನು ಎಡೆ ಹಿಡಿದ್ಬಿಟ್ಟು ಪೂಜೆ ಮಾಡಬೇಕು ಅಷ್ಟೇ. ನಾನು ಕ್ರಿಯಾಂಶ್ ಇಬ್ಬರೂ ಪೂಜೆ ಮಾಡ್ತೀವಿ. ಹಾಕ್ಬಿಡ್ತೀನಿ ನೋಡೋದು. ನಾನು ಮಾಡ್ತೀನಿ. ಅಯ್ಯ ಸೊ ಈಗ ನಾವು ಊಟ ಮಾಡ್ತಾ ಇದ್ದೀವಿ. ಟೈಮ್ ಬಂದು 3:30 ಅನ್ನೋ 4 ಆಗ್ತಾಯಿತ್ತು. ನಾನು ಅಮ್ಮ ಈಗ ಊಟ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ನಮ್ಮೂರ ಜಾತ್ರೆನ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.